ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲುವಿನ ಸೋದರ ಸೋದರಿಯರೇ, ಇವತ್ತಿನ ಶುಭ ಸಂದೇಶ ಮತ್ತಾಯ 5 ವಾಕ್ಯ 14 ತಿಳಿಸುವುದೇನೆಂದರೆ, ನೀವು ಲೋಕದ ಬೆಳಕಾಗಿದ್ದೀರಿ. ಚಿಂತನೆ: ನೀವು ಲೋಕದ ಬೆಳಗಾಗುತ್ತೀರಿ ಎಂದು ಯೇಸು ಹೇಳುವುದಿಲ್ಲ, ನೀವು ಆಗಿದ್ದೀರಿ ಎಂದು ಅವರು ಹೇಳುತ್ತಾರೆ. ಈ ಬೆಳಕು ನಮ್ಮ ಸ್ವಂತ ಸಾಧನೆಯಲ್ಲ, ಆದರೆ ನಮ್ಮ ಮೂಲಕ ಹೊಳೆಯುವ ಆತನ ಜೀವನ. ಗೊಂದಲ, ಭಯ ಮತ್ತು ಕತ್ತಲೆಯಿಂದ ಹೆಚ್ಚಾಗಿ ಗುರುತಿಸಲ್ಪಟ್ಟಿರುವ ಜಗತ್ತಿನಲ್ಲಿ ದಯೆ, ಸತ್ಯ ಮತ್ತು ನಂಬಿಕೆಯ ಸಣ್ಣ ಜ್ವಾಲೆಯು ಸಹ ಇತರರಿಗೆ ಮಾರ್ಗದರ್ಶನ ನೀಡುತ್ತದೆ. ನಾವು ಸಮಗ್ರತೆ, ಕರುಣೆ ಮತ್ತು ಭರವಸೆಯಿಂದ ಬದುಕಿದಾಗ ನಾವು ದೇವರನ್ನು ಗೋಚರಿಸುತ್ತೇವೆ. ಬೆಳಕು ಕಾಣುವಂತಿರಬೇಕು, ಮರೆಯಲ್ಪಡಬಾರದು. ನಮ್ಮ ದೈನಂದಿನ ಜೀವನದಲ್ಲಿ ನಮ್ಮ ಆಯ್ಕೆಗಳು ಇತರರಿಗೆ ಸದ್ದಿಲ್ಲದೆ ಮಾರ್ಗವನ್ನು ಬೆಳಗಿಸಬೇಕಾಗಿದೆ. ಪ್ರಾರ್ಥನೆ: ಕರ್ತನಾದ ಯೇಸುವೆ, ನೀವು ನನ್ನನ್ನು ಲೋಕದ ಬೆಳಕು ಎಂದು ಕರೆದಿದ್ದೀರಿ. ನನ್ನ ಮಾತುಗಳು ಮತ್ತು ಕಾರ್ಯಗಳ ಮೂಲಕ ನಿಮ್ಮ ಬೆಳಕು ಬೆಳಗಲಿ. ನನ್ನಲ್ಲಿ ನಿಮ್ಮ ಉಪಸ್ಥಿತಿಯನ್ನು ಮಂದಗೊಳಿಸುವ ಯಾವುದನ್ನಾದರೂ ತೆಗೆದುಹಾಕಿರಿ ಮತ್ತು ಸತ್ಯ ಮತ್ತು ಪ್ರೀತಿಗಾಗಿ ನಿಲ್ಲಲು ನನಗೆ ಧೈರ್ಯವನ್ನು ನೀಡಿರಿ. ನನ್ನ ಜೀವನವು ಇತರರನ್ನು ನಿಮ್ಮ ಹತ್ತಿರಕ್ಕೆ ಕರೆದೊಯ್ಯಲಿ. ಆಮೆನ್.